ಹೋಮ್. ನಾನು ಅಡ್ವೊಕೇಟ್ ಸೋಮನಾಥ್. ಇವತ್ತು ಪ್ರತಿಯೊಬ್ಬರಿಗೂ ಬಾಧೆ ಮಾಡಲಿರುವ ವಿಷಯದ ಬಗ್ಗೆ ಚರ್ಚಿಸೋಣ. ಕರ್ನಾಟಕ ರೆಂಟ್ ಆ್ಯಕ್ಟ್ ಅಮೆಂಡ್ಮೆಂಟ್ ಬಿಲ್. ಕರ್ನಾಟಕ ಸರ್ಕಾರವು ಈಗಿರುವ 1999 ಕರ್ನಾಟಕ ರೆಂಟ್ ಆ್ಯಕ್ಟ್ಗೆ ತಿದ್ದುಪಡಿಯನ್ನು ತರಲು ಯೋಚಿಸಿದೆ. ಬಹುಶಃ ಇದೇ ವರ್ಷ ಅದರ ಮಂಡನೆ ಆದರೂ ಆಗಬಹುದು. ಈ ಕಾನೂನಿನಲ್ಲಿ ಏನೆಲ್ಲ ಸಲಹೆಗಳನ್ನು ಮಾಡಲ್ಪಟ್ಟಿದೆ ಅನ್ನೋದನ್ನು ನೋಡೋಣ. ಬಾಡಿಗೆದಾರರಿಗೆ ಶಾಕ್. ಬ್ರೋಕರ್ ಮತ್ತು ಮನೆ ಮಾಲೀಕರಿಗೂ ಭಾರೀ ದಂಡ. ಏನಿದು ರಾಜ್ಯ ಸರ್ಕಾರದ ಹೊಸ ಕಾಯ್ದೆ. ನಮ್ಮ ಕರ್ನಾಟಕದಲ್ಲಿ ಮುಖ್ಯ ನಗರ ಬೆಂಗಳೂರು. ಅದರ ಜನಸಂಖ್ಯೆ 1.4 crores. ಅದು ಹೇಳಿ ಕೇಳಿ IT ಹಬ್ ಅನ್ನಿಸಿಕೊಂಡಿದೆ ಇಂಟರ್ನ್ಯಾಷನಲಿ. ಅಲ್ಲಿ ಒಂದು ಅಧ್ಯಯನದ ಪ್ರಕಾರ ಸುಮಾರು 50% ಬಾಡಿಗೆದಾರರೇ ಇದ್ದಾರೆ ಮತ್ತು ಪ್ರತಿದಿನ 10,000 ಹೊಸ ಬಾಡಿಗೆದಾರರು ಹುಟ್ಟುತ್ತಿದ್ದಾರೆ. ಈ ನಿಯಮವನ್ನು ಉಲ್ಲಂಘಿಸಿದರೆ 30,000ದಿಂದ 50,000ವರೆಗೆ ದಂಡ. ಬ್ರೋಕರ್ಗಳಿಗೂ ರಿಜಿಸ್ಟ್ರೇಷನ್ ಕಡ್ಡಾಯ. ರಿಜಿಸ್ಟ್ರೇಷನ್ ಮಾಡದೇ ಬ್ರೋಕರೇಜ್ ಮಾಡಿದರೆ ಭಾರೀ ದಂಡ. ಬಾಡಿಗೆ ತಗೊಂಡಿರೋದನ್ನು ರಿಜಿಸ್ಟ್ರೇಷನ್ ಮಾಡಿಸೋದು ಸೇರಿದಂತೆ ರೆಂಟ್ ವಿಚಾರದಲ್ಲಿ ಸಾಕಷ್ಟು ಮಹತ್ವದ ಬದಲಾವಣೆ ಮಾಡುತ್ತಿದೆ ಸರ್ಕಾರ. ಇನ್ನು ಮೇಲೆ ಮರು ಬಾಡಿಗೆ ನೀಡೋದು ಭಾರೀ ದಂಡಕ್ಕೆ ಅವಕಾಶವನ್ನು ಮಾಡಿಕೊಡುತ್ತದೆ. ಈಗಾಗಲೇ ಈ ದಂಡದ ವಿಧಿಗಳು ಸದರಿ ಕಾನೂನಿನಲ್ಲಿ ಕಾಣುತ್ತವೆ. ಹೊಸ ನಿಯಮಗಳು ಏನು ಅಂತಂದ್ರೆ, ಮೊದಲನೇದ್ದು ಮರು ಬಾಡಿಗೆಗೆ ಬ್ರೇಕ್, ಎರಡನೇದ್ದು ಬ್ರೋಕರ್ಗಳಿಗೆ ದಂಡ, ಭಾರೀ ದಂಡ, ಮೂರನೇದ್ದು ನೋಟಿಸ್ ನೀಡೋದು ಕಡ್ಡಾಯ, ರಿಜಿಸ್ಟ್ರೇಷನ್ ಮಾಡಿಸೋದು ಕಂಪಲ್ಸರಿ ಮತ್ತು ಫಾಸ್ಟ್ ಟ್ರ್ಯಾಕ್ ಕೋರ್ಟ್. ಇದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮರು ಬಾಡಿಗೆಗೆ ಬ್ರೇಕ್. ಈ ಸೆಕ್ಷನ್ 11 ಆಫ್ ಕರ್ನಾಟಕ ರೆಂಟ್ ಆ್ಯಕ್ಟ್ 1999 ಈ ಕಾನೂನಿನಲ್ಲಿ ಈಗಾಗಲೇ ಮರು ಬಾಡಿಗೆಗೆ ಬ್ರೇಕ್ ಅಂದರೆ ಮರು ಬಾಡಿಗೆಯನ್ನು ಒಬ್ಬ ಬಾಡಿಗೆದಾರನೂ ಕೊಡಬಹುದು, ಮಾಲೀಕನೂ ಕೊಡಬಹುದು. ಬಾಡಿಗೆದಾರ ಮಾಲೀಕನ ಅನುಮತಿ ಇಲ್ಲದೆಯೇ ಮರು ಬಾಡಿಗೆ ಕೊಟ್ಟಿದ್ದೇ ಆದರೆ ಆತನ ಮೇಲೆ 50,000ವರೆಗೆ ದಂಡ. ಅದು ಇಲ್ಲಿಯವರೆಗೆ 5,000 ಇತ್ತು, 50,000. ಆರ್ ಒಂದು ವೇಳೆ ಮರು ಬಾಡಿಗೆಯನ್ನು ಮಾಲೀಕರೇ ತಮ್ಮ ಲಾಭಕ್ಕಾಗಿ ಬಾಡಿಗೆದಾರನ ಮೂಲಕ ಕೊಟ್ಟಿದ್ದೇ ಆದರೆ ಅವಾಗ ಅವ್ರ ಮೇಲೆ 30,000ವರೆಗೆ ದಂಡ. ಇಲ್ಲಿಯವರೆಗೆ ಅದು 3,000 ಇತ್ತು. ಸೆಕ್ಷನ್ 11 ಅಂತರ್ಗತ ಸೆಕ್ಷನ್ 11 ಆಫ್ ಕರ್ನಾಟಕ ರೆಂಟ್ ಆ್ಯಕ್ಟ್ 1999 ಅದನ್ನು ಈಗ ತಿದ್ದುಪಡಿ ಮಾಡಲಾಗ್ತಾ ಇದೆ. ಮತ್ತು ಎರಡನೇದು ಬ್ರೋಕರ್ಗಳಿಗೆ ದಂಡ, ಬ್ರೋಕರ್ಗಳಿಗೆ ಭಾರಿ ದಂಡ. ಬ್ರೋಕರ್ಗಳು ಇಲ್ಲಿಯವರೆಗೂ ಸಹ ಈ 3 ಸೆಕ್ಷನ್ಗಳ ಅಂತರ್ಗತ ದಂಡವನ್ನು ಪಡಿತಾ ಇದ್ರು. ಸೆಕ್ಷನ್ 21, ಸೆಕ್ಷನ್ 21(1), ಸೆಕ್ಷನ್ 21(2) ಆಫ್ ಕರ್ನಾಟಕ ರೆಂಟ್ ಆ್ಯಕ್ಟ್ 1999. ಆದರೆ ಈಗ ಈ ದಂಡದ ಮೊತ್ತಗಳನ್ನು ಹೆಚ್ಚಿಸಲಾಗ್ತಾ ಇದೆ. ಬ್ರೋಕರ್ಗಳು ಕರ್ನಾಟಕ ರೆಂಟ್ ಆ್ಯಕ್ಟ್ 1999 ಅಂತರ್ಗತ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಕಂಪಲ್ಸರಿ. ಇಲ್ಲಿಯವರೆಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದ್ರೆ 2,000 ದಂಡಿತ್ತು, ಆಮೇಲೆ ಜೈಲ್ನೂ ಆಗ್ತಿತ್ತು 1 ತಿಂಗಳವರೆಗೆ. ಈಗ ಇದನ್ನು 25,000ವರೆಗೆ ಹೆಚ್ಚಿಗೆ ಮಾಡಿದ್ದಾರೆ. 25,000 ದಂಡವನ್ನು ವಿಧಿಸುತ್ತಾರೆ. ಹಾಗೆ ಇನ್ನುಳಿದ ಸೆಕ್ಷನ್ಗಳಲ್ಲಿಯೂ ಸೆಕ್ಷನ್ 21(1) ಅಂತರ್ಗತ ಕರ್ನಾಟಕ ರೆಂಟ್ ಕಂಟ್ರೋಲ್ ಆಫೀಸ್ಗೆ ಒಂದು ಸ್ಟೇಟ್ಮೆಂಟನ್ನು ಸಲ್ಲಿಸಬೇಕು.
ಅದನ್ನು ಸಲ್ಲಿಸದೇ ಇದ್ದರೆ ದಂಡ ಮತ್ತು ಜೈಲು. ಬ್ರೋಕರು 21(2) ಸೆಕ್ಷನ್ 21(2) ಅಂತರ್ಗತ ರಿಟರ್ನ್ಸ್ ಸಬ್ಮಿಟ್ ಮಾಡಬೇಕು. ತಾನು ಇಂತಿಷ್ಟು ಅವಧಿಯಲ್ಲಿ ಎಷ್ಟು ಕಮಿಷನ್ ಪಡೆದೆ ಅನ್ನೋ ವಿಷಯವನ್ನು ತಿಳಿಸಬೇಕು. ಅದು ತಿಳಿಸದೇ ಇದ್ದರೆ ದಂಡ ಮತ್ತು ಜೈಲು. ಈ ಎಲ್ಲ ಸೆಕ್ಷನ್ಗಳಲ್ಲಿ ಜೈಲ್ ಅನ್ನೋ ಶಬ್ದ ಏನಿತ್ತು ಅಂದರೆ ಜೈಲು ಏನಾಗ್ತಾ ಇತ್ತು, ಜೈಲು ಶಿಕ್ಷೆ, ಅದನ್ನು ತೆಗೆಯಲಾಗಿದೆ. ಅದರ ಬದಲಾಗಿ ಭಾರೀ ದಂಡವನ್ನು ವಿಧಿಸಲಾಗ್ತಾ ಇದೆ. ಮೂರನೇದಾಗಿ ನೋಟಿಸ್ ನೀಡೋದು ಕಡ್ಡಾಯ. ನೋಟಿಸ್ ನೀಡೋದು ಅಂದ್ರೆ ಏನು? ಬಾಡಿಗೆದಾರನನ್ನು ಬಿಡಿಸಬೇಕು ಅಂಥೇಳಿ ಮಾಲಕ ಇಚ್ಛೆಪಟ್ಟರೆ ಮತ್ತು ಬಾಡಿಗೆ ಮನೆಯನ್ನು ಬಿಟ್ಟು ಹೋಗಬೇಕು ಅಂತ ಬಾಡಿಗೆದಾರ ಇಚ್ಛೆಪಟ್ಟರೆ, ಯಾವಾಗ ಇಚ್ಛೆಪಟ್ಟ ಆಗಿದ್ದಾಗ ಹೊರಗೆ ಹೋಗಂಗಿಲ್ಲ, ನೋಟಿಸ್ ಕೊಡಬೇಕು. ನಾ ಬಿಡ್ತಾ ಇದ್ದೇನೆ ಅಂಥೇಳಿ ಬಾಡಿಗೆದಾರ ನೋಟಿಸ್ ಕೊಡಬೇಕು. ಅಥವಾ ಮಾಲಕ ನನಗೆ ಮನೆ ಬೇಕಾಗ್ಯದ, ನನಗೆ ಬಿಟ್ಟು ಕೊಡ್ರಿ ಅಂಥೇಳಿ ನೋಟಿಸ್ ಕೊಡಬೇಕು. ಇದು ನೋಟಿಸ್ ಕೊಡೋದು ಇಲ್ಲಿವರೆಗೆ ಇತ್ತು, ಆದರೆ ಕಂಪಲ್ಸರಿ ಇರಲಿಲ್ಲ. ಈಗ ಅದನ್ನು ಕಂಪಲ್ಸರಿ ಮಾಡ್ಯಾರ, ಕಡ್ಡಾಯ. ಆಮೇಲೆ ನಾಲ್ಕನೇದಾಗಿ ರಿಜಿಸ್ಟ್ರೇಷನ್ ಕಂಪಲ್ಸರಿ ಮಾಡ್ಯಾರ. ನೋಟಿಸ್ ಪೀರಿಯಡ್ಗೆ ನೋಟಿಸ್ ನೀಡೋದು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಸೆಕ್ಷನ್ 106 ಅಂತರ್ಗತ ಕಂಪಲ್ಸರಿ. ಅದನ್ನೇ ಯಥಾವತ್ ಕರ್ನಾಟಕ ರೆಂಟ್ ಆ್ಯಕ್ಟ್ನಲ್ಲಿ ತೆಗೆದುಕೊಳ್ಳಲಾಗಿದೆ. ಮತ್ತು ರಿಜಿಸ್ಟ್ರೇಷನ್ ಕಂಪಲ್ಸರಿ. ರಿಜಿಸ್ಟ್ರೇಷನ್ ಮಾಡಿಸೋದು ಇಲ್ಲಿಯವರೆಗೂ ಇತ್ತು, ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂಥೇಳಿ, ಅದು ಕಂಪಲ್ಸರಿ ಇರಲಿಲ್ಲ. ಈಗ ಇವರು ಕಂಪಲ್ಸರಿ ಮಾಡ್ತೀನಿ ಅಂತ ಹೇಳಿಕತ್ತಾರ. ಕಂಪಲ್ಸರಿ ಮಾಡಬೇಕು ಅಂತಂತಂದ್ರೆ ದೇ ಹ್ಯಾವ್ ಟು, ಅದು ಈಗ ಇಂಡಿಯನ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಅದಲ್ಲ, ಅದಕ್ಕೆ ತಿದ್ದುಪಡಿ ತರಬೇಕಾಗ್ತದೆ. ಇಂಡಿಯನ್ ರಿಜಿಸ್ಟ್ರೇಷನ್ ಆ್ಯಕ್ಟ್ಗೆ ತಿದ್ದುಪಡಿ ತರೋದು ರಾಜ್ಯ ಸರ್ಕಾರದ ಕಾರ್ಯವ್ಯಾಪ್ತಿಯಲ್ಲಿ ಬರೋದಿಲ್ಲ. ಅದನ್ನು ಕೇಂದ್ರ ಸರ್ಕಾರ ಮಾಡಬೇಕು. ಅದನ್ನು ಕೇಂದ್ರ ಸರ್ಕಾರಕ್ಕೆ ಸಲಹೆ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರ್ತದೆ. ಸಲಹೆ ಮಾಡಬೇಕು, ಆಮೇಲೆ ಅವರು ಅದನ್ನು ಜಾರಿ ತರಬೇಕು, ಆಮೇಲೆ ಇವರು ಅದನ್ನು ಅಳವಡಿಸ್ಕೋಬೇಕು. ಅದು ಇಷ್ಟು ಬೇಗ ಆಗುವಂತಹ ವಿಷಯ ಅಲ್ಲ. ಈಗ ಇವರು ಸಲಹೆ ಮಾಡುವಂತಹ ವಿಚಾರವನ್ನು ಇಟ್ಕೊಂಡಾರೋ ಇಲ್ವೋ ಅದನ್ನು ಗೊತ್ತಿಲ್ಲ. ಆದರೆ ಈ ರಿಜಿಸ್ಟ್ರೇಷನ್ ಕಂಪಲ್ಸರಿ ಅನ್ನೋದು ಇಲ್ಲಿಯವರೆಗೆ ಏನಿತ್ತು, 1 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿಗೆ ಅವಧಿಯವರೆಗೆ ನೀವು ಬಾಡಿಗೆಯನ್ನು ಕೊಡುತ್ತಿದ್ದರೆ ಅದನ್ನು ರಿಜಿಸ್ಟ್ರೇಷನ್ ಮಾಡುವುದು ಕಂಪಲ್ಸರಿ ಇತ್ತು. ಯಾವ ಕಾನೂನಿನ ಅಂತರ್ಗತ? ಕರ್ನಾಟಕ ರಿಜಿಸ್ಟ್ರೇಷನ್ ಆ್ಯಕ್ಟ್ನ ಅಂತರ್ಗತ. ಅದನ್ನೇ ಯಥಾವತ್ ಕರ್ನಾಟಕ ರೆಂಟ್ ಆ್ಯಕ್ಟ್ನಲ್ಲಿಯೂ ತೆಗೆದುಕೊಳ್ಳಲಾಗಿದೆ. ಹೀಗಾಗಿ 11 ತಿಂಗಳ ಬಾಡಿಗೆ ಪತ್ರ ಪ್ರಚಲಿತದಲ್ಲಿ ಇದೆ. ಈಗಲೂ ಸಹ ಇದು ಆಗುವ ಬಗ್ಗೆ ನಮಗೆ ಸಂಶಯವಿದೆ. ಏಕೆಂದರೆ ಕೇಂದ್ರ ಸರ್ಕಾರದ ಇನ್ವಾಲ್ವ್ಮೆಂಟ್ ಈ ತಿದ್ದುಪಡಿಯಲ್ಲಿ ಬೇಕಾಗ್ತದೆ. ಆದ್ದರಿಂದ ಇದೊಂದು ಸ್ವಲ್ಪ ಹೊಯ್ದಾಡುವಂತಹ ವಿಷಯ, ಕಂಪಲ್ಸರಿ ಮಾಡಲಿಕ್ಕೆ ಬರುವಂತಹ ವಿಷಯ ಅಲ್ಲ. ಕಾನೂನು ಬಂದ ಮೇಲೆ ಅದರ ಬಗ್ಗೆ ನೋಡೋಣ. ಮತ್ತು 5ನೇದಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂದರೆ ರಾಜ್ಯ ಸರ್ಕಾರ ಈ ಕರ್ನಾಟಕ ರೆಂಟ್ ಆ್ಯಕ್ಟ್ ಅಂತರ್ಗತ ಕೋರ್ಟ್ಗೆ ಬರ್ತಾ ಇರುವಂತಹ ಪ್ರಕರಣಗಳು ಹೆಚ್ಚಿಗೆಯಾಗಿವೆ. ಆದ್ದರಿಂದ ಒಂದು ಸಪರೇಟ್ ಕೋರ್ಟ್ ಈ ರೆಂಟ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಯಾವ ಪ್ರಕರಣಗಳು ನ್ಯಾಯಾಲಯಕ್ಕೆ ಬರ್ತಾವೋ ಅದಕ್ಕಾಗಿಯೇ ಒಂದು ಸಪರೇಟ್ ಕೋರ್ಟ್. ಈಗ ಉದಾಹರಣೆಗೆ ಲೇಬರ್ ಕೋರ್ಟ್ ಅಂತೇಳಿ ಐತಿ, ಫ್ಯಾಮಿಲಿ ಕೋರ್ಟ್ ಅಂತೇಳಿ ಐತಿ. ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಕರಣಗಳು ಮಾತ್ರ ಅಲ್ಲೇ ವಿಚಾರಣೆಗೆ ಒಳಪಡ್ತಾವೆ. ಹಂಗೆ ಈ ಬಾಡಿಗೆಗೆ ಸಂಬಂಧಪಟ್ಟಂತಹ ಪ್ರಕರಣಗಳು ಈ ಸ್ಪೆಷಲ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ವಿಚಾರಣೆಗೆ ಒಳಪಡ್ತಾವೆ. ಸರ್ಕಾರದ ಇಚ್ಛೆ ಹೀಗಿದೆ. ಅಂತೂ ಈ ಕರ್ನಾಟಕ ಅಮೆಂಡ್ಮೆಂಟ್ ಬಿಲ್ನಿಂದ ಅತಿಯಾಗಿ ಹೆದರಬೇಕಾದವರು ಬ್ರೋಕರ್ಗಳು. ಏಕೆಂದರೆ ಅವರು ಇಲ್ಲಿಯವರೆಗೆ ಅತ್ಯಂತ ಕಡಿಮೆ ದಂಡ ಇರೋ ಕಾರಣ ಅವರು ರಿಜಿಸ್ಟ್ರೇಷನ್ ಇರಲಾರ್ದೇ ಕೆಲಸ ಮಾಡ್ತಿದ್ರು. ಅಪ್ಪಿತಪ್ಪಿ ಯಾವುದಾದ್ರೂ ಪ್ರಕರಣದೊಳಗೆ ಕಂಡು ಬಂದರು ಅಂತಂದ್ರೆ
ಏನು ಒಂದು 2,000 ರೂಪಾಯಿನ ಅಂಥೇಳಿ 2,000 ರೂಪಾಯಿ ಕೊಟ್ಟು ಹೊರ ಬಂದುಬಿಡ್ತಿದ್ರು. ನಾ ಆ ಕೆಲಸನ ಬಿಟ್ಟುಬಿಟ್ಟೆ ಅಂತ ಹೇಳ್ಕೊಂತ ಅಡ್ಡಾಡ್ಬಿಡ್ತಿದ್ರು. ಈಗ ದಂಡ ಬಹಳ ದೊಡ್ಡದಾಗಿರೋದ್ರಿಂದ 25,000ದಷ್ಟು ದಂಡ. ಅವರಿಗೆ ಬಹುಶಃ ರಿಜಿಸ್ಟ್ರೇಷನ್ ಮಾಡಿಸೋದು ಅನಿವಾರ್ಯ ಆಗೋ ಹಾಗೆ ಕಂಡು ಬರ್ತಾ ಇದೆ. ಇನ್ನು ಮರು ಬಾಡಿಗೆಗೆ ಸಂಬಂಧಪಟ್ಟಂತೆ ಇದು ಮಾಲೀಕರಿಗೂ ಸಹ ಅನುಕೂಲವಾಗುವಂತಹ ವಿಚಾರ. ಏಕೆಂದರೆ ಬಾಡಿಗೆದಾರರು ಮಾಲೀಕರ ಅನುಮತಿ ಇಲ್ಲದೆಯೇ ಮರು ಬಾಡಿಗೆ ಕೊಡುವಂತಹ ಪ್ರಕರಣಗಳು ಸಾಕಷ್ಟು ಕಂಡುಬರುತ್ತಿವೆ. ಆದ್ದರಿಂದ ಈ ಒಂದು 50,000ದಷ್ಟು ದಂಡದ ಅವಕಾಶ ಇರೋದರಿಂದ ಬಾಡಿಗೆದಾರರು ಮರು ಬಾಡಿಗೆ ಕೊಡಲಿಕ್ಕೆ ಹೆದರ್ತಾರೆ, ಮಾಲೀಕರ ಒಪ್ಪಿಗೆ ಇಲ್ಲದೇನೆ. ಆದ್ದರಿಂದ ಇದು ಮಾಲೀಕರಿಗೆ ಅನುಕೂಲವಾಗುವಂತಹ ವಿಷಯ ಮರು ಬಾಡಿಗೆ. ಇನ್ನು ರಿಜಿಸ್ಟ್ರೇಷನ್ ಕಂಪಲ್ಸರಿ, ಅದಂತೂ ನಾ ಹೇಳಿದೆ, ಅದು ಬಂದ ಮೇಲೆ ನೋಡಬೇಕು. ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇದು ಒಂಥರ ಬಹಳ ಒಳ್ಳೆಯ ವಿಚಾರ. ಬೇಗನೆ ನಿರ್ಣಯಗಳಾದರೆ ಈ ಪ್ರಕರಣಗಳಲ್ಲಿ ಬಿದ್ದವರಿಗೆ ಅನುಕೂಲವೇ ಜಾಸ್ತಿ. ಇನ್ನು ನೋಟಿಸ್ ನೀಡೋದು ಇದು ಒಂಥರ ಒಳ್ಳೆಯ ವಿಚಾರವೇ. ಯಾವುದೋ ವಿಚಾರ ಆಗಲಿ ಬಿಡುವಂತಹ ವಿಚಾರ ಇದ್ರೆ ಮೊದಲೇಕ ತಿಳಿದ್ರೆ ಭಾಳ ಚಲೋ. ಬಾಡಿಗೆದಾರಿಗೆ ಇನ್ನೊಂದು ಮನೆ ನೋಡ್ಕೊಳ್ಳಿಕ್ಕೆ ಕಾಲಾವಕಾಶ ಬೇಕಾಗ್ತದೆ. ಮತ್ತು ಮನೆ ಮಾಲೀಕನಿಗೂ ಸಹ ಬಾಡಿಗೆದಾರ ಬಿಡ್ತೀನಿ ಅಂತಂತೇಳಿ ನೋಟಿಸ್ ಕೊಟ್ಟ ಅಂತಂತಂದ್ರೆ ಇನ್ನೊಂದು ಬಾಡಿಗೆದಾರನ್ನ ಹುಡುಕ್ಲಿಕ್ಕೆ ಮನೆ ಮಾಲೀಕಗೆ ಒಂದು ಸ್ವಲ್ಪ ಕಾಲಾವಕಾಶ ಸಿಗ್ತದೆ. ಹೀಗಾಗಿ ಈ ನೋಟಿಸ್ ನೀಡೋದು ಸಹ ಕಂಪಲ್ಸರಿ ಮಾಡಿರೋದು ಒಳ್ಳೆಯ ವಿಚಾರವೇ. ಆಯಿತು, ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ.